ಕರಾಬು ಬಾಸು ಕರಾಬು ನಿಲ್ಬೇಡ ಸುಮ್ಮನೆ ಒಳಗೆ ಒಡಗೋ ಕರಾಬು ಬಾಸು ಕರಾಬು ನಿಲ್ಬೇಡ ಸುಮ್ಮನೆ ಒಡಗೆ ಒಡಗು ಡಾನ್ಗಳು ರೌಡಿಗಳು ಬಿದಾಗವ್ರೆ ನನ್ನನ್ನು ನೋಡೋಕೆ ಮುಗಿ ಬಿದ್ದವ್ರೆ ಫೀಲ್ಡಲ್ಲಿ ನನ್ನ ಕನ್ನಡ ನಾಡು ಬಲ್ಲವರು ಹೇಳುತ್ತಾರೆ ಇದು ಕನ್ನಡ ನಾಡು ಪುಣ್ಯದ ನಾಡು ಎಂದು. ಕೊಲಿಗೆ ಸುಲಿಗೆ ಮಾಡಿ ಕೋಟ್ಯಾಧಿಪತಿಯಿಂದ ಕೈ ಎತ್ತಿ ಹೇಳುವ ಇಲಪಂಗನ ಮಕ್ಕಳ ತುಂಬಿದ ಕರ್ಮದ ನಾಡು. ಮಹಾತ್ಮ ಗಾಂಧಿ ಹೇಳಿದರಂತೆ, ಇಂದ ಬ್ರಿಟಿಷರನ್ನು ಹೊಡೆದೊಟ್ಟುವಾಗ ನಾವೆಲ್ಲ ಒಂದೇ ಒಂದೇ ಮಾತರಮೆಂದು. ಗಾಂಧಿ, ನೀ ಕಂಡ ಕನಸೆಲ್ಲ ಕಲ್ಮಶವಾಗಿ ಕಷ್ಟ ವಿಚಿತ್ರವಾಗಿ ಹೋಗಿದೆ. ಈಗಿನ ಪುಡಾರಿ ಕೈಯಲ್ಲೇ ಸೆಕ. ಗಾಂಧಿ, ನೀ ಬಯಸಿದ್ದ ಬೇರೆ, ಈಗ ನಡೆಯುವುದೇ ಬೇರೆ. ಅನ್ಯಾಯ ಅಕ್ರಮದಿಂದ ಮರೆತಿರುವ ಆ ಕುತಂತ್ರಿನ ಮಕ್ಕಳ ಮೇಲೆ ಕೆತ್ತದಕ್ಕೋಸ್ಕರನೇ ಈ ಕ್ರಾಂತಿ ವೀರ ಮರಳಿ ಜನಸಿ ಬಂದಿದ್ದು. ವಿಷಕಂಠ ನೀಲಕಂಠ ಎಂಬ ಜೋಡು ಸೋರ್ಪಿನ ಹಲ್ಲುಗಳನ್ನು ಕೆತ್ತಿ ಅವನಿಗ ನಾನಾಗಲಿಲ್ಲ. ನನ್ನ ಹೆಸರು ಕನ್ನಡದ ಕ್ರಾಂತಿಯ ಕೆಚ್ಚನ್ನು ಹಚ್ಚಿದ ಕ್ರಾಂತಿವೀರ ಸಂಗೊಳ್ಳಿರಾಯನೇ ಅಲ್ಲ. ಕೈಯಗಲ್ದ ಬಾಟ್ಲಿ ನಿನ್ನೊಂದು ದಾಟಿ ಕೈಯಗಲ್ದ ಬಾಟ್ಲಿ. ನೋಡಲಿ, ನಾವು ಬೀತಿದೋ ಜೋಳವು ತೆನೆ ಎತ್ತರ ಬೆಳೆದು ತೆನೆ ಹೇಗೆ ಮೈದುಂಬಿ ನಿಂತಿದೆ. ಬೆಳೆದ ಪೇರ ನೋಡಿದರೆ ನಮ್ಮಂತ ರೈತರಿಗೆ ಬಹಳ ಸಂತೋಷವಾಗುತ್ತಿಲ್ಲವೇ? ನಿಜ ರೀ, ಈ ವರ್ಷ ಬಂದ ಪೈರು ನೋಡಿದರೆ ಹೊಲ ಬಿಟ್ಟು ಮನೆಗೆ ಹೋಗಬಾರ್ದು ಅಂತ ಅಂದಾಗ ನಮ್ಮ ಹೊಲದಲ್ಲಿ ಬೆಳೆ ಬೆಳೆದು ನಿಂತಿವೆ ಅಲ್ಲವೇ ಸ್ವಾಮಿ? ಹೌದು ಶ್ರೀದೇವಿ, ಕಾಯಕವೇ ಕೈಲಾಸ, ಕೈ ಕೆಸರಾದರೆ ಬಾಯಿ ಮುಸಿರು, ಹಾಳಾಗಿ ದುಡಿ ಅರಸನಾಗುವನು ಎಂಬ ಗಾದೆ ಮಾತಿನಂತೆ ನನ್ನ ತಮ್ಮ ಮಾಳಿಂಗ ಈ ಭೂಮಿ ತಾಯಿಯಲ್ಲಿ ಹಾಳಾಗಿ ದುಡಿದು ನಮ್ಮನ್ನು ಅರಸನಾಗಿ ಉಣ್ಣುವಂತೆ ಮಾಡಿದ. ಹೌದು ರೀ, ಎಂದೂ ಬೆಳೆಯದ ಬೆಳೆಯನ್ನು ನನ್ನ ಮೈದುನ ಶ್ರಮದಿಂದ ಈ ವರ್ಷದಲ್ಲಿ ನಮ್ಮ ಹೊಲದಲ್ಲಿ ಬೆಳೆ ಬೆಳೆದು ನಿಂತಿವೆ. ನನ್ನ ಮೈದುನ ಬೆವರಿನ ಹನಿಯ ಭೂಮಿ ದಶಗುಣದಿಂದ ನಮ್ಮ ಬಡತನ ಸ್ವಲ್ಪ ಕಡಿಮೆಯಾಗಬಹುದು ಸ್ವಾಮಿ. ಇದೇನು ಶ್ರೀದೇವಿ, ಭೂದೇವಿಯ ಸೌಂದರ್ಯವನ್ನು ವರ್ಣಿಸುವಂತೆ ನಿನ್ನ ಮೈದನನ್ನು ಅದೆಷ್ಟು ವರ್ಣಿಸುತ್ತಿರುವೆಯಲ್ಲ. ಈ ನಿನ್ನ ಗಂಡ ತಿಂದು ತಿರುಗುವ ಸೋಮಾರಿ ಎಂದು ತಿಳಿದುಕೊಂಡಿರುವೆಯಾ? ರೀ, ಹಾಗೇಕೆ ತಿಳಿದುಕೊಳ್ಳುತ್ತೀರಿ? ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿರುವ ಈ ಭೂಮಿ ತಾಯಿ ಶ್ರಮದಿಂದ ದುಡಿದು ಬಂದ ರೈತರು ನೀವು. ಅಂದ ಮೇಲೆ ನಿಮ್ಮಿಬ್ಬರ ಶ್ರಮದಿಂದ ಈ ಹಕ್ಕಿಗಳ ತೆನೆಯನ್ನು ಮುರಿದು ಸಂತೋಷದಿಂದ ಹೇಗೆ ಹಾರಾಡುತ್ತಿದ್ದಾವೆ ನೋಡಲಿ. ಹಕ್ಕಿಗಳಿಗೆ ಅಷ್ಟೇ ಅಲ್ಲ ಶ್ರೀದೇವಿ, ಈ ರೈತನ ಕರೆ ಜಗವೆಲ್ಲ ಸಕ್ಕರೆ ಎಂಬಂತೆ. ಈ ರೈತನಿಂದಲೇ 100 ಕೋಟಿ ಜೀವರಾಶಿಗಳು ಬದುಕಿ ಉಳಿಯಬಹುದು. ಆದರೆ ಆ ಮೇಘ ರಾಜ ಅಂತ ಕರುಣೆ ಈ ರೈತನ ಮೇಲೆ ಇದ್ದರೆ ಸಾಕು, 1000 ಕೋಟಿಯನ್ನು ಕೂಡ ಫಲ ಮಾಡಿಯಬಲ್ಲ ಈ ನಿನ್ನ ರೈತನಿಗೆ. ನಿಜ ಸ್ವಾಮಿ, ನಿಮ್ಮ ಮಾತು. 1000 ಕೋಟಿ ಒಡೆಯನಿದ್ರು ಒಟ್ಟಿಗೆ ತಿನ್ನುವುದು ಅನ್ನನೇ ತಾನೆ. ಅಂದಾಗ ರೈತನಿಗಿಂತ ಈ ಜಗತ್ತಿನಲ್ಲಿ ರೈತ ಎಲ್ಲರಿಗಿಂತಲೂ ದೊಡ್ಡವನು ಸ್ವಾಮಿ, ದೊಡ್ಡವನು. ಹೌದು ಶ್ರೀದೇವಿ, ನೋಡಲಿ, ನಾವು ಆ ಹಚ್ಚ ಹಸರಿನವನ ರಾಶಿ ಹೊರಳಿ ನಿಂತ ತಾವರಿ, ಸುಯ್ ಎಂದು ಗುಟ್ಟಿತ್ತಿರುವ ದುಂಬಿಯ ಜೈಕಾರ, ಸುಯ್ ಎಂದು ಗುಟ್ಟಿತ್ತಿರುವ ತಂಗಾಳಿ, ತಂಗಾಳಿಯಿಂದ ಹರಿದು ಬರುತ್ತಿರುವ ಹೂವಿನ ಸುಗಂಧ. ಇವನ್ನೆಲ್ಲ ನೋಡಿದರೆ ನಿನಗೇನು ಅನಿಸುವುದಿಲ್ಲವೇ? ರೀ, ಇವನ್ನೆಲ್ಲ ವರ್ಣಿಸಿ ಹೇಳುವುದಕ್ಕೆ ನಾನೇನು ಬಿಬಿ ಪೊಲೀಸ್ ಕವಿಗಳಲ್ಲ.
ಬನ್ನಿ, ಹೊಲದಲ್ಲಿ ಇನ್ನೂ ಕೆಲಸ ಸಾಕಷ್ಟಿದೆ, ಮಾಡುವಿರಂತೆ ಬನ್ನಿ. ನಿಂತಿಕೋ ಶ್ರೀದೇವಿ. ಭೂತಾಯಿಯ ಒಡಲಲ್ಲಿ ಹೊರಗಿದ ಲತೆಗೆ ಮುಂದಾವರಿತ್ಯಾಗಿ ಸುಗಂಧವನ್ನು ಹರಡಿ ಮುನ್ನುಲ್ಲಾಸವನ್ನು ಹಿಂಟು ಮಾಡಿದಂತೆ ಈ ರೈತನಿಗೆ ಶಾಂತಿ ನೀಡುವ ಸುದೇ ನೀನಾಗಿ ನಿನ್ನ ಮುದ್ದು ಮುಖದ ಹೊಂಬಳಿಕಿನ ಕಿರಣಗಳನ್ನು ಚೆಲ್ಲಿ ಆನಂದಿಸಬಾರದೆ ಈ ನಿನ್ನ ಅಂದುಕೊಂಡೇರಿ. ಕವಿಗಳಂತೆ ವರ್ಣಿಸಿ ಹೇಳ್ತಾ ಇದ್ದಾರಲ್ಲ, ನನಗೆ ಗೊತ್ತಾಯಿತು ನಿಮಗೆ ನನ್ನ ಹಾಡು ಕೇಳುವ ಆಸೆ ಆಗಿದೆ ಎಂದು. ಆಗ್ಲಿರಿ, ನಿಮ್ಮ ಆಸೆಯಂತೆ ಹಾಡುತ್ತೀನಿ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಊರ್ವಶಿಯ ತಂಗಿಯೋ ಮಾತನಾಡು ಗಿಳಿಯೋ ನೀನಂದ್ರೆ ತುಂಬಾ ಇಷ್ಟ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ತನುಮನ ಎರಡರ ಮಿಲನ ಹೊಸ ಕವನ ಇಂದು ಬರೆದಿದೆ. ನನ್ನ ತೋಡಿನಲ್ಲಿ ಇಂದು ಸೇರುವ ಪ್ರಿಯತಮೆ ಮುದ್ದು ಮುಖ ನನ್ನ ಆಸೆ ಕೆಣಕಿ ಕಾಣುತ್ತಾರು ಏಕೆಂದ್ರೆ ಮುಂದಲೇ ನಾ ತೇಲಿ ಹೋದೆ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯು ಚಿನ್ನ ಜಾಗೋ ತೂರು ಬದಲಾಗೋ ವೈರಿ ಪಡೆಯನ್ನು ಬೇಗ ಸಂಹರಿಸೋ ಜಗರ ಜಾಗೋ ತೂರು ಬದಲಾಗೋ ವೈರಿ ಪಡೆಯನ್ನು ಬೇಗ ಸಂಹರಿಸೋ. ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ.
ಮ್ಯಾಗ ಅದು ಏನೋ ಬಂದಾಕಿಗೆ ಏನೋ ಕಾಣಲಿಲ್ಲ ಅಂತ್ರಿ ಅಪ್ಪ. ಮೀಸ್ ಬಂದಾಗ ದೇಶ ಏನೋ ಕಾಣಲಿಲ್ಲ ಅಂತೆಪ್ಪ. ಅಂದಂಗಾತ್ ನೋಡ್ರಿ ಅಪ್ಪ, ಇವ್ರಿಬ್ಬರು ಬಾಳೆವು. ಓ ಯಾರು? ಜಗಪತಿ. ಇದೇನು ಜಗಪತಿ, ಕಾರು ಏರೋಪ್ಲೇನ್ ಎತ್ತಿ ಮೆರೆದು ಆಡುತ್ತಿರುವ ನಿಮ್ಮ MLA ಸಾಹೇಬ್ರನ್ನು ನಡೆಸುತ್ತಾ ಕರೆದುಕೊಂಡು ಬಂದಿರುವಳೆ ಯಾಕ? ನಿಮ್ಮ ಸಾಹೇಬ್ರಿಗೆ ನಡೆದು ಆಡುವ ಹುಚ್ಚು ಹಿಡಿದಿದೆಯಾ? ಹೆಂಡತಿಯ ಸೌಂದರ್ಯದ ಸವಿ ಊಟ ಒಣ್ಣಲ ಬೀದಿ ಎಂಬ ಪರಿಜ್ಞಾನವಿಲ್ಲದೆ ಅಪ್ಪಿ ಬಿಗದಪ್ಪಿ ಮುದ್ದಾಡುತ್ತಿರುವ ನಿನ್ನಂತ ಬಡ ಪಾಯಿಗೆ ಹಿಡಿದಿರ್ಬೇಕು. ನಡೆಯುವ ಹುಚ್ಚ ನಾನು ನಿಮ್ಮ ತನಕ ಮಾಳಿಂಗನ್ನ ನೋಡಿಕೊಂಡು ಬಂದೆ. ಯಾಕೆ ಸಾಹೇಬರಿ, ಯಾಕೆ ಸಾಹೇಬರಿ, ನೀವೊಬ್ಬರು ತಾಲೂಕಿನ ಶಾಸಕನಾಗಿ ನನ್ನ ತಮ್ಮನನ್ನು ಹುಡುಕಿಕೊಂಡು ಬಂದಿದ್ದೀರಲ್ಲ, ಯಾಕೆ? ನನ್ನ ತಮ್ಮನ ಹತ್ರ ಏನಾದರೂ ಕೆಲಸವಿದೆ? ಹೌದಲೇ ಹುಲಿಯ, ಹೌದಲೇ ಕೆಡಕಾವಿನ ಬಣ್ಣದ ಪಿಂಜಾರ ಹೆಂಗೈತ್ ನೋಡ್ರಿ ಅಪ್ಪ ಇವನ ಮಾತಿನ ಆಕಾರ. ಅಲ್ಲಲೇ ತಮ್ಮ ನಿಮ್ಮ ಅಲ್ಲಲೇ ತಮ್ಮ ಧರ್ಮಪ್ಪ, ನಿಮ್ಮ ತಮ್ಮ ನಮ್ಮ ದೇಶರ್ನ ಎದುರು ಹಾಕೊಂಡಿದ್ದು ಗೊತ್ತಿಲ್ಲ ಲೇಪ ಹುಡುಗ ನಿನಗ. ನನ್ನ ತಮ್ಮ ದೇಸಾಯಿ ಅವರನ್ನು ಎದುರಾಕಿಕೊಂಡಿದ್ದಾನ? ಯಾವ ಕಾರಣಕ್ಕಾಗಿ ದೇಸಾಯಿ ಅವರನ್ನು ಎದುರಾಕಿಕೊಂಡಿದ್ದಾನೆ? ಸರ್ಕಾರದಿಂದ ಬಂದ ಅನುದಾನಕ್ಕಾಗಿ, ಆ ಸ್ಕೂಲ್ ಟೀಚರ್ ಚಂದ್ರಿಕಾಗಾಗಿ. ಇದರಲ್ಲಿ ತಪ್ಪೇನಿದೆ ಸಾಹೇಬರಿ? ಸರ್ಕಾರದಿಂದ ಬಂದ ಅನುದಾನವನ್ನು ಸಾರ್ವಜನಿಕರಿಗೆ ಆಸ್ತಿ ಅದನ್ನು ಕೊಡಿ ಎಂದು ಕೇಳಿದ್ದು ತಪ್ಪ? ಲೇ ಧರ್ಮ ಕೊಬ್ಬಿದ ಮಗನೇ, ಸರ್ಕಾರದಿಂದ ಬಿಡುಗಡೆ ಆದ ಹಣ ನಿನ್ನಿಂದೇನು ನಿಮ್ಮ ತಮ್ಮನಿಂದ? ಸಾಹೇಬ್ರೆ, ನೀವು ತಾಲೂಕಿನ MLA ಇರಬಹುದು, ಆದ್ರೆ ಇನ್ನೊಂದು ಸಾರಿ ನನ್ನ ಗಂಡನ ಮೇಲೆ ಕೈ ಮಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಸುಮ್ಮನಿರೋದಿಲ್ಲ. ಓಹೋ, ಪತಿ ಭಕ್ತಿ ಪರಮಾತ್ಮಗಳು ಗಂಡನ ಮೇಲೆ ಕೈ ಮಾಡಿದ ತಕ್ಷಣ ಇವಳಿಗೆ ರೋಷ ಒಕ್ಕೆ ಬಂತು. ಬರಲೇ ಸುಂದರ, ಈ ಸುಂದರವಾದ ಸುಳಿ ಗಾಳಿಯಲ್ಲಿ ಸುಪ್ರೇಮ ಸುವರ್ಣಾಕ್ಷರದಿಂದ ಮಕ್ಕಳ ಪಿಂಡ ಬಿಡ. ಬರಲೇ ಬಾ. ನೀಲಕಂಠ, ಕೈ ಬಿಡಲೇ ನನ್ನ ಹೆಂಡತಿಯನ್ನು, ಇಲ್ಲ ನೀನನ್ನು ಸಾಯಿಸಿ ಬಿಡ್ತೇನೆ. ಈ ನೀಲಕಂಠ ದೇಶವನ್ನು ಸತ್ಯ ನೀನನ್ನು ಕಾಲಿನಿಂದ ಸಾಯಿಸಬಲ್ಲ. ಏ ಪಾಪಿ, ಬಿಟ್ಟು ಬಿಡ ನನ್ನ ಗಂಡನನ್ನು. ಲೇಸ್ತ್ರಿದೇವಿ, ನನ್ನನ್ನು ಏನೆಂದು ತೆಗೆದುಕೊಂಡಿದ್ದೀರಾ? ನಿನ್ನ ಗಂಡ ಮತ್ತು ನಿನ್ನ ಮಾಧ್ಯನವರು ನನ್ನ ತಂಟಕ್ಕೆ ಬರೆದು ಬಿಟ್ರೆ ಸಾಕು. ಇಲ್ಲ ಇವನು ಬೀಳಿಸ್ತಾನೆ. ಏನೋ ಬಡಪಾಯಿ ನನ್ನ ಮಕ್ಕಳು ಬದುಕಲಂತೆ ಸುಮ್ಮನೆ ಬಿಟ್ಟರೆ ನನಗೆ ತಟ್ಟಿ ನಿಲ್ಲುತ್ತಾರೆ ಅಯ್ಯಗೆ ನನ್ನ ಮಕ್ಕಳು. ಅಪ್ಪ ಸಾಕ್ ಬಿಡ್ರಿ ಅಪ್ಪ, ನಿಮ್ಮನ್ನ ಒಂದ ಹೊಡೆದಕ್ಕ ನೆಲ ಕಚ್ಚಿ ಬಿದ್ದ ಮಗ. ಇನ್ನು ಮ್ಯಾಕ ಹೇಳಕ ಬರೋಲ್ರಿ ಅಪ್ಪ ಅವಾಗ. ಇಲ್ಲಿ ಕಂದ್ರ ನಿಮ್ಮ ಸಾಹಿತ್ಯನ ನಿಮ್ಮ ತಂಟೆಕ ಬರೋದಿಲ್ರಿ ಅಪ್ಪವ. ಲೇ ಧರ್ಮ, ನಾನು MLA ಆಗಬೇಕಾದ್ರೆ ಯಾರ ರಾಂಗಿನಲ್ಲಿ ಆಗಿಲ್ಲ. ಪ್ರತಿಯೊಂದು ಓಟಿಗೆ 1,000 ಕೊಟ್ಟಿನಿ. ಅಂದಾಗ ಸರ್ಕಾರದಿಂದ ಬಂದ ಅನುದಾನ ಸಾರ್ವಜನಿಕರಿಗೆ ನಾನು ಏಕೆ ಕೊಡಬೇಕು? ಇಲ್ಲಿ ನನ್ನದೇ ಅಧಿಕಾರ, ನನ್ನದೇ ಸರ್ವಸ್ವ. ಇದರಲ್ಲಿ ನೀವೇನಾದರೂ ನಿಗರಾಡಲು ಬಂದರೆ ಇದು ನಿಮಗೆ ಸ್ಯಾಂಪಲ್. ಅದಕ್ಕೆ ಗೇಟ್ ಪಾಸ್ ಆಗ್ತಾನೆ ಮಗನ. ಮೊದಲು ತಿರುಗಬೇಕು ಈ ನೀಲಕಂಠ ದೇಸಾಯಿ ಮಂದಿರ. ಜಗಪತಿ ಹೌದು ಹುಲಿಯ, ನೋಡ್ರಿ ಅಪ್ಪ ನಿಮ್ಮ ಧೈರ್ಯಕ್ಕ. ಏನ್ರಿ ಏನಾರ ಹುಲಿಕೇರಿ ಕಂಟ್ರಿ ಜಗ್ಗಿರಿ ಏನ ಮರ್ಯಾದಿಂದ ಮಾತಾಡ್ಬೇಕಾದ್ರೆ ಅಪ್ಪ. ಏ ಜಗಪತಿ, ನೀವೇವ್ರಿ ಅಪ್ಪ ಈ ತಾಲೂಕಿನ ಅಧಿಪತಿ, ಈ ಧರ್ಮಕ್ಕ ಶಿವನೇ ಗತಿ. ಹಾ ಬರ್ರಿ ಅಪ್ಪ ಹೋಗೋಣ. ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ ನಿನ್ನಾಟ ಬಲ್ಲೋರ್, ಗುರುವೇ. ಬನ್ರಿ ಹೋಗೋಣ. ಈ ವಿಷಯವನ್ನು ನನ್ನ
ಈ ನೀಲಕಂಠನ ದಂಶ ಮಾಡೋಣ. ಬೇಡ ಶ್ರೀದೇವಿ, ನನ್ನ ತಮ್ಮನಿಗೆ ಈ ವಿಷಯವನ್ನು ತಿಳಿಸುವುದು ಬೇಡ. ಯಾಕಂದರೆ ನಾನಷ್ಟು ನೀಲಕಂಠ ದೇಸಾಯಿ ಅವರಿಗೆ ಸಾಲ ಕೊಡುತ್ತಿದ್ದೆ. ಅದನ್ನು ಕೊಟ್ಟ ನಂತರ ಬಾವಿನಿಂದ ಕೊಬ್ಬಿದ ಅವನ ದೇವನು ಈ ಭಾಗಿ ಮಾಡಿಸಿ ನನ್ನ ಮುಟ್ಟಿದ ಸೇಡಿಗೆ ನಾನು ತೀರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಧರ್ಮವಂತನೇ ಅಲ್ಲ. ಬಾ ಶ್ರೀದೇವಿ, ಹೋಗೋಣ. ಬನ್ನಿ. ಏನ್ರಿ ನಿಮ್ಮ ರಿಪೇರಿ? ಹಳೆ ಕಿಲಿಪತ್ತ ಹೊಸ ಕಿಲಿಪತ್ತ ದೌಡ್ ತಗೊಂಡ್ ಬರ್ರಿ, ದೌಡ್ ಮಾಡಿ ಬರ್ತೀನಿ. ನೀವು ರಿಪೇರಿ ಇಂಥ ಈ ಉರಿ ಬಿಸಿಲಾಗ ಇಡೀ ಊರು ತಿರುಗಾಡಿದಾರು. ಒದ್ದಕ್ಕೆರ ಬಂದು ಮಾಡೋಣ ಅಂತ ಅನ್ನೋವಲ್ಲ. ಹಿಂಗಾದ್ರೆ ಹೆಂಗ್ರಿ ನನ್ನ ವ್ಯಾಪಾರ ಮಾಡೋದವೇನ್ರಿ? ನಿಮ್ಮ ಮಾಡೋ ಸಾಲಿ ಅಲ್ಲಪ್ಪ, ಮಾಡೋ ನಿಮ್ಮ ಏನ್ರಿ? ಹುಡುಗಿ ಬಂತು ನೋಡು ವಂಶದ ಬೆಳಗಿ ನೋಡು ದಿನ ಬೀದಿಯಲ್ಲಿ ಬಂದ್ರೆ ನೋಡು ಹಿಂದ ಬೀದಿ ಅದು ನಮಗೆ ಹಿಂದೂ ಪೂರ್ತಿ ಗೋಪಿ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದ ಹೇಳತನ್ನ ಕಣ್ಮುಂದ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ. ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ. ಹೆಂಗಿದ್ದಿ ಹೆಂಗಾಗಿನಿ ನಿನ ಚಿಂತಾಗ ಓರಾಣಿ ಪ್ರೀತಿ ಮಾಡಿ ನೀಯಾಗೆ ದೂರದಿ. ಹೆಂಗಿದ್ದಿ ಹೆಂಗಾಗಿನಿ ನಿನ ಚಿಂತಾಗ ಓರಾಣಿ ಪ್ರೀತಿ ಮಾಡಿ ನೀಯಾಗೆ ದೂರದಿ. ಮಾರ್ಯಾಗ ಮಲ್ಲಿ ಒಳಗಡಿಯ ಪ್ರೀತಿ ಜೋಗ್ಯಾರವನ್ನ ನಿಂದಿರ್ಲಿ ಇನ್ ಸ್ವಲ್ಪ. ನಾ ಸೌಗರ್ಯವಲ್ಲ ನನ್ನ ಗಜನಿಂಬೆ, ನಿನ್ನ ಪಾಲಿನ ಗಡ್ಚಿಂತೇವ್ರಿ ಗಡ್ಚಿಂತೆ. ಅಯ್ಯೋ ನೀನ್ ಯಾವ್ದಾರು ಚಿಂತೆ? ನೀ ಏನೋ ಪತ್ತ ರಿಪೇರಿ ಮಾಡ್ತೀನಿ. ಪತ್ತ ಅಷ್ಟೇ ಅಲ್ಲ ಜಾನಕಿ, ಬ್ಯಾಂಕ್ ಲಾಕರ್, ಬೀರೋ ಲಾಕರ್, ಗಾಡಿ ಲಾಕರ್ ಸೈಟ್ ಮಾಡ್ತೀನಿ. ಮತ್ತೇನಾರು ನಿಂದು ಕಾಪಿ ರಿಪೇರಿ ಬಂದೈತನ? ಹ್ಞೂ ನೋ ಮಾರಯ್ಯ, ನಂದು ರಿಪೇರಿ ಇದ್ದಿದ್ದಕ್ಕ ನಾ ಅಲ್ಲಿಂದ ಇಲ್ಲಿ ತನಕ ಓಡ ಬಂದೀನಿ. ತಗೊಂಡು ಹೌದಿ ಬಲಿ ಅವ್ರು ಬಂದಾರ್ರಿ. ಇದೇನ್ ಜಾನಕಿ ಎಷ್ಟು ದೊಡ್ಡದೈತಲ್ಲ ಇದನ್ನ ಬಾತ್ತೆ. ಯಾಕ ನನ್ ಕೊಪ್ಪ ನೋಡ್ಕೊಂಡ ಭಯ ಆಗೋದತ್ತ ನಿನಗೆ? ನನಗೆ ಯಾಕೆ ಭಯ ಬರ್ತಾ ಜಾನಕಿ? ಇಲ್ಲೇ ಚಿಮ್ಮಲಿ ಜಗದಪ್ಪ ಅವ್ರ ಮನೆಗೆ ಹೋಗಿ ನೋಡು,
ಅವ್ರ ತನ್ನ ಪೆಟ್ಟಿಗೆ ಅಂತ ಗೊತ್ತಾಗಂತ ಮಾಡಿದೆ ಅಂತಿಂತ ಪತ್ತ ಕೂಡ ಗೊದ್ದಾಡಿ ಸುದ್ದಿ ಮಾಡಿದ ಮಗ ನಾನು ನೀ ಅಂದ್ರೇನ ಇಲ್ಲಲ್ಲಿ ನಮ್ಮ ಅಪ್ಪ ಮನೆ ಹೊಲಕ್ ಹೋಗಿದ್ನಂತ ಹೋಗಿ ಚಾವಿ ಕಳ್ಕೊಂಬಂದ ಅದಕ್ಕ ಅವನು ಕಂಡು ತುರುಕಿ ನಮ್ಮನೆ ಆಗಿರ ಮಾಡ್ಬಿಟ್ಟಾನ ಅಂತೂ ಕಂಡೋರ್ ಚಾವಿ ಇಟ್ಟಾರ ಅಂದಾಗ ಆತು ನಿನ್ ಗೊತ್ತಾಗ ಚಂದದಿ ಬಿಡು ಕಂಡರ ಚಾವಿ ಇಟ್ರಿ ಎದಕ್ ಬರ್ಬಾರ್ದ ನೀನಂದೆ ಕುಮಾರ್ ಎಣ್ಣೆ ಕೊಡತಗೇರಿ ಸಣ್ಣಪ್ಪ ಅದನ್ ಗೊತ್ತಾನ ಯಾರ ಕೊಡತಗೇರಿ ಸಣ್ಣಪ್ಪ ಅವಂದು ಚಾವಿ ಇಸ್ಕೊಂಬಂದಾನ ಹಾಕಿ ತಿರ್ವೇನ ಅದಕ್ಕ ಅವನು ಟಾಕ್ಲಾಗ್ಬಿಡತ್ತದ ನೀ ಆ ನಮ್ಮನೆ ತಿರುತ್ತಾನ ಸುಮ್ಮನೆ ಕುಂದಿದ್ರಿ ಅಂತ ತಂದೆ ಮಗಳು ನಂದು ತಿರ್ವೇನ ತಪ್ಪ ತಿರ್ವೇನ ಮತ್ ನಾನು ಅದನ್ನ ಹೇಳ್ತೀನಿ ನೀವು ಗೊತ್ತಾಗ ನೋಡ ಅಂದ್ರ ಹೆಂಗ್ ಗೊತ್ತನ ಅವಂದು ಸಿಗ್ಲಿಲ್ಲ ಅಂತ ಯಾರ ಕೊನಕಪ್ಪಂದು ಸಿಗ್ಲಿಲ್ಲ ಅಂತ ಅದಕ್ಕ ನಾಗಪ್ಪನ್ ತಗೊಂಡ್ಬಿಟ್ಟ ನಮ್ಮ ಇಲ್ಲೇ ಗೌಡ ಮಂಜಿ ಐತಲ್ಲ ಅವಂದ್ರ ತಗೋಬೇಕಿಲ್ಲ ಚಾವಿ ಹೀಗೆ ಅವ್ನ ಗಾ ಹೋಗಲ್ಲ ಅವಂಗ ಯಾಕ ಸಾಂದೈತ ನಮ್ದು ನಮ್ಮೂರ್ ಗೌಡವ್ರು ದೊಡ್ಡ ಚಾವಿ ಇರ್ತಾವ್ರ ದೊಡ್ಡ ದೊಡ್ಡದನಪ್ಪ ಕೇಳೋಣ ದೊಡ್ಡದಂತ ಒಂದು ತಿಂಡಿಲಿ ಐತದ ನಂಗಡ್ ದೊಡ್ಡ ಬೇಡಪ್ಪ ಯಪ್ಪ ನೀ ಅವನ ಜೋಡಿ ಗುದ್ದೆ ಬಿಡ ತಿಂಡಿಲಿ ಅದನ ಏನಾರ ಇಲ್ಲ ಅವನ ಕಳ್ಸಿದ್ರ ಅವ್ನು ತಿಂಡಿರ ಮುಗಿಸಿದ್ರು ಮೊದಲು ಅವ್ನು ತಿಂಡಿ ಮುರ್ಸ ಆಮೇಲೆ ಅವ್ನು ತಿಂಡಿ ಮುರ್ಸಾಕಂತ ಇನ್ನಿಂದರ ಏನು ತಿಂಡಿ ಐತಿ ಬಿಡು ತಿಂಡಿಲ್ಲ ಬಿಡಿಸಿಲ್ನಿ ವ್ಯವಸಾಯ ಮೇಡಮ್ ಹೇಳ್ರಿ ಮೆಂಬರ್ ನಿಮಗ್ ಮೀಸ್ ಬಂದವನ್ರಿ ಓ ಹೆಣ್ಮಗು ಹುಡುಗಿ ಬಾಳ ಚಂದೈತಿ ನಿನ ಜೋಡಿ ಕೂಡುವಂಗ ಆಗೈತಿ ಏ ಹುಡುಗಿ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ನಿನ್ನ ಮ್ಯಾಗ ನನ್ನಲ್ಲವಾಗೈತಿ ಅದಕ್ಕಾಗಿ ಆಗೈತಿ ನೀವು ಭಾರಿ ಟ್ರೆಂಡಿಂಗ್ ಅದೀರಂತ ಟ್ರೆಂಡಿಂಗ್ ನಾ ಹೇಳ್ದಂಗ ಮಾತಾಡ ನಾ ಹೇಳ್ದಂಗ ನಮ್ಮಂತ ಹುಡುಗರಿಂದ ನೀ ಟ್ರೆಂಡ್ ಆಗಿ ಎಂದ ಯಾವ ಗಂಟು ಯಾವ ನಾ ಹೇಳ್ದಂಗ ಮಾಡ್ತಿ ಏನ್ ಮಾಡ್ಬೇಕು ಹಿಂದಿತ್ತಂದ್ರ ಹೇಳ ತಿಳಿ ತಳಕ್ ಮಾಡಿ ನಿಂದ್ರ ನೋಡುನು ಚಾನ್ಸೇ ಇಲ್ಲ ನೋ ವೇ ಹುಡುಗಿ ಬಾಳ ಚಂದೈತಿ ಜೋಡಿ ಕೊಡುವಂಗೈತಿ ಹುಡುಗಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವುದೈತಿ ನಲ್ಲವಾಗೈತಿ ಅದಕ್ಕಾಗಿ ಅಪರಾಧವಾಗೈತಿ ಮನಸ್ಸು ಕೊಟ್ಟ ಮಾಡಿದ ಪ್ರೀತಿ ಅದನ್ನು ಮರುತನಿ ಹೆಂಗಿರತಿ ಮನಸ್ಸು ಕೊಟ್ಟ ಮಾಡಿದ ಪ್ರೀತಿ ಅದನ್ನು ಮರುತನಿ ಹೆಂಗಿರತಿ ಅರೆ ಹೇಳತೀನಿ ಗೆಳತಿ ಎತ್ತ ಕೊಟ್ಟ ಕೇಳಗಲತಿ ಅಜರಾಮರ ನಮ್ಮ ಪ್ರೀತಿ ನನ್ನ ಬಿಟ್ಟ ನೀ ಹೆಂಗರ ನನ್ನ ಮರಿತಿ ನನ್ನ ಬಿಟ್ಟ ನೀ ಕೈಲತಿ ಅದ ಹೆಂಗರ ನನ್ನ ಮರಿತಿ ಸುರುಳದ ಪ್ರೀತಿ ಹೃದಯದಾಗ ಮಾಡಿ
ಎಲ್ಲಿ ಅಲ್ವ ನಿಮ್ಮವನು ಹೊಡೆದವ ನಿಮ್ಮವನು ಹೊಡೆದಿ ನಿಮ್ಮ ಅಪ್ಪನ ಮರ್ಯಾದೆ ಕಳ್ಸಾಕ ಪಿಸ್ತೂಲ್ ತಗೊಂಡು ಗುಂಡಿಟ್ಟು ಸುಟ್ಟಂಗ್ ಮಾಡ್ದಲ್ವ ನಿನ್ನವನು ಗಾಂಡೀವ ಎತ್ತು ನಿನ್ನ ಗಾಂಡೀವ ಅಲ್ಲಯ್ಯಪ್ಪ ಎದು ಹೊಯ್ಕೊಳಕ್ ಕೂತಿದ್ದಿ ಏನಾಗೈತಿ ನಿನಗ ಏನಾಗಿಲ್ವ ನಿನ್ನವನು ಹೊಯ್ಕೊಳಕತ್ತಿಲ್ಲ ನಿನ್ ಸಂಬಂಧ ಬಾ 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 ಬಡ್ಕೊಳಕತ್ತೀನಿ ಇದು ಎಲ್ಲಿದವ ಬ್ಯಾಟಿ ನಾಯಿ ನಾಯ ನಾಯ ಜನ ನಿನ್ ತಾಕ ನಿಂತು ಸೊಂಟ ಹಿಡ್ಕೊಂಡು ಡಿಂಗಿಚ್ಚಕ್ಕ ಡಿಗ್ಗಿಚ್ಚಕ್ಕ ಅಂತ ಮಾಡ್ಕೊಂಡು ನಿಂತಲ್ವಾ ನಾನ್ ನಾಯಿ ಅಲ್ರಿ ಜಗಪತಿ ಮಾವರ ಈ ನಿಮ್ ಮಗಳ ಕೊಪ್ಪಿ ರಿಪೇರಿ ಮಾಡುವ ಕೊಪ್ಪಿ ಹೌದಾ ಪಿಸರ ಏನ್ ಮಾಡ್ತೀಯ ಮಗನ ನನ್ನ ಮಗಳ ರಿಪೇರಿ ನಿಮ್ಮ ಅವನ ಏನ್ ಮಾಡ್ತಾನ ನಂದೇನ್ ಮಾಡ್ತಾನ ಆ ನಮ್ಮ ಮನ್ಯಾಗ ಒಂದು ಕಾಪಿತ್ ಗೊತ್ತನು ಅದ್ರ ಚಾವಿ ಕಳ್ಕೊಂಡ್ ಬಂದಿದ್ದೆಲ್ಲ ನೆನಪೈತಿಲ್ಲ ಯಾಕೆ ಚಲೋ ಇಲ್ಲ ಬಿದ್ದತನ ಮತ್ತ ಏ ನಿನ್ನೆ ಹೋದ ಸತ್ತಿನ ಹೋಗ್ಯಾನ ಗ್ಯಾಸ್ ಒಲಿ ರಿಪೇರಿ ಮಾಡೋ ಏ ಕಾಪಿತ್ ಗೊತ್ತನು ಅದ್ರ ಚಾವಿ ಕಳ್ಕೊಂಡೇನು ಅಂದ್ರೆ ಮಾತಾಡ್ಕೊತೀನಿ ಕೆಟ್ಟು ನಿಮ್ಮ ನೀ ಪೂರಾ ಕೆಟ್ಟಿ ಸಿಕ್ಕವ್ರ ಕೈಯಾಗ ಕೊಡ್ತಾರೇನವ ಪತ್ತಾನ ಬಲ್ಲವಾರ್ ಚಾವಿ ಇಟ್ಟು ಬಲ್ಲಂಗ ಮಾಡ್ತಾನ ಈ ಮಂಗೆ ನನ್ನ ಮಗ ಬರ್ಬೋದು ಮಾಡುದಲ್ರಿ ಜಗಪತಿ ಮಾವರ ನಿಮ್ಮ ಮಗಳ ಕೊಪ್ಪಿನ ಇನ್ನೊಮ್ಮೆ ಕೆಲ್ಲಾರ್ದಂಗ ಜಬರ್ದಸ್ತ್ ಮಾಡ್ಕೊಂಡ್ ಬರ್ತೀನಿ ನಾನೇನ್ ಬರ್ತೀನಿ ರೀ ಹೋಗೋಣ ಮೊದಲು ಒಂದು ಮಾತು ಒಂದೇ ಮಾತು ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ನನ್ನ ಮನಸ್ಸ ಜಗತೈತಿ ಜಗತೈತಿ ಮಾವ ಜಗತೈತಿ ಮಾವ ನಿನ್ನ ಮಗಳ ಹತ್ರ ಏನೈತಿ ಏನೈತಿ ಅಂತದೇನೈತಿ ನನ್ನ ಮಗಳ ಹತ್ರ ಏನೈತಂತ ಹೇಳ್ತೀನಿ ಮಗನ ನನ್ನ ಮಗಳ ಹತ್ರ 3 ತೊಲೆ ಬಂಗಾರದ ಪದಕೈತೆ ಮಗನ ಆ ಪಕ್ಕ ನಮ್ಗೆ ಈಗ ಬೇಕಾಗೈತಿ ಬೇಕಾಗೈತಿ ನಾವು ಬೇಕಾಗೈತಿ ಆ ಪಕ್ಕ ನಿಮ್ಗೆ ಈಗ ಸಿಗುದಿಲ್ಲ ಸಿಗುದಿಲ್ಲ ಮಗ ಸಿಗುದಿಲ್ಲ ಸಿಗುದಿಲ್ಲ ಅಂದ್ರೆ ನಾವು ಬಿಡುದಿಲ್ಲ ಬಿಡುದಿಲ್ಲ ನಾವು ಬಿಡುದಿಲ್ಲ ಎದಕ್ಕೆ ಬಂದಿ ಮಾಡಕ್ ಬಂದಿಲ್ಲ ನಿಂದ್ರಲಿ ಹುಡುಗ ಒಂದ್ 20 ರೂಪಾಯಿ ಕೊಡ್ತೀನಿ ಏನಿಲ್ಲ ಮಾವ ನಿನ್ನ ಮಗಳೈತಿ ಬಾರಿ ಪೀಸ ನೋಡಾಕ ಬಂದಾಗಿಂದ ನನ್ನ ಕೂಸ ಏನ ಬೆಳೆಸಿದೀನಿ ಗಟ್ಟ ಮಾಸ್ತ ನೋಡಿ ಅದ ದೋಷ ಹಾಕಲಿನ ತಂತ ಬಾಟ್ಲಿ 2000 ಬಂದಾರ ನೋಡ್ರಿ ಬಾಟ್ಲಿ 2000 ಬಂದಾರ ನೋಡ್ರಿ ನಾನು ಬರ್ತೀನಿ ನಾನು ನೀರಿಗೆ ಹೊಂಟ್ರ ಬರ್ತೀನಿ ನಾನು ನೀರಿಗೆ ಹೊಂಟ್ರ ನೋಡ್ತಾನ ನಾಟಕ ಮಾವ ನನ್ನ ನೋಡ್ತಾನ ನಾಟಕ ಮಾವ ನೋಡ್ತಾನ ನಾಟಕ ಮಾವ ನನ್ನ ನೋಡ್ತಾನ ನಾಟಕ ಮಾವ ಉದೈಲ ಗಿರಿಜೈಲ ಉದೈಲ ಗಿರಿಜೈಲ ಬಬ್ಬೈ ಚಾವಲ ಅನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ಸಗೆ
ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಹೋಗುವೆ ನನ್ನಂತ ಹುಡುಗನಿಂದ ಸೋಲೋಕೆ ಆಸೆ ನಿನಗೆ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ನನ್ನ ಬಳಿಕ ಕೊಟ್ಟಿನಿ ಕೈ ಸತ್ತರ ಸಾಯಿ ನಿಯತಿಲ್ಲದ ನಾಯಿ ನನ್ನ ಬಳಿಕ ಕೊಟ್ಟಿನಿ ಸಾಕ ಹೋಗೈತ್ರಿ 108 ವ್ಯಾಪಾರ ಮಾಡಿ ಅದಕ್ಕೆ ಈ ದಂದಾಕ್ಕೆ ಬಂದಿನಿ ನನಗೇನು ಅಡ್ವಾನ್ಸ್ ಕೊಡೋದು ಬೇಡ್ರಿ ನಿಮ್ದೆಲ್ಲ ಸುದ್ದಾಗಿಂದ ಕೊಡಿವ್ರಂತ ಯವ್ವ ಇದೇ ಇಲ್ಲವ್ವ ಇಲ್ಲಿ ಇದೇ ಇಲ್ಲಿಲ್ವಾ ಪಿಂಜರ್ ನಾಯಿ ಕೊಳಕನ ಅರ್ಧಂಗ ತಿರುಕರ್ ನಾಯಿ ಹಂಗ ಬಿಡವಂತಲ್ಲ ಬಾಯಿ ಬಾಯಿ ನೀನೇ ತಮ್ಮ ನೀ ಏನ್ ರಿಪೇರ್ ಮಾಡೋಪ್ಪ ಅದಾರಿ ಪ್ಲಾಸ್ಟಿಕ್ ಕೊಡ ತಳ ಸೌದು ತೂತಿದ್ದು ತಟ್ಟ ತಟ್ಟ ತೂತಿರ್ತಾವ ಕೊಡ ನನ್ನ ಕೈಯಾಗ ಕೊಡ್ರಿ ಸ್ವಲ್ಪ ಕಾಸಿ ನನ್ನ ಸುಲೇಶನ್ ಹಚ್ಚಿ ಬಂದು ಬಸ್ ಮಾಡ್ಕೊಡ್ತೀನಿ ಕೊಡ್ರಿ ಪ್ಲಾಸ್ಟಿಕ್ ಕೂಡ ಅಷ್ಟ ಮಾಡ್ತೆ ತಮ್ಮ ತಾಮ್ರ ಕೂಡ ನಾವು ಮಾಡ್ತೇವೆ ತಾಂಬೂರ್ ಕೊಡ ಎಷ್ಟು ವರ್ಷದೈತ್ರಿ ಒಂದು 45 ವರ್ಷದ ನೋಡ್ತಮ್ಮ ಅದು 45 ವರ್ಷದ ಏಹೇ ಅದನ್ನ ನಾ ಮಾಡಂಗಿಲ್ರಿ ಅದನ್ನ ನಮ್ಮ ಅಪ್ಪ ಮಾಡ್ತಾನ ನಿಮ್ಮ ಅಪ್ಪ ಮಾಡ್ತಾನ ನೀ ಎದಕ್ ಮಾಡಂಗಿಲ್ಲ ಹಳೆ ಕೂಡ ಮಾಡುದು ನೀ ಬೇಕಲ್ವ ಈ ಮಗ್ಗ ನೀಗೂ ಪ್ರಶ್ನೆ ಅಲ್ರಿ ಜಗಪತಿ ಅವರ 100 ವರ್ಷದ ಹಿಂದಿನ ಹಳೆ ಕೊಡ ಮಾಡಿನ ಮಗ ಅದೀನಿ ಅಣ್ಣ ಆದ್ರ ನಮ್ಮ ಅಪ್ಪ ಏನ್ ಹೇಳಂದ್ರ ಪ್ಲಾಸ್ಟಿಕ್ ಕೊಡ ನೀ ಮಾಡೋ ತಾಂಬೂರ್ ಕೊಡ ನಾ ಮಾಡ್ತೀನಿ ಅಂದನ ಹೌದ್ರೇ ಹುಲಿಯ ಏ ಅಪ್ಪ ಬಾಯಿಲಿ ಬಾಯಿಲಿ ನಂದು ಒಂದು ಪ್ಲಾಸ್ಟಿಕ್ ಒಳಗೆ ಗೊತ್ತು ಬಿಸಿ ಹಾಕೋದು ಅದು ನಿಮ್ಮ ಕಡೆ ರಿಪೇರ್ ಮಾಡಕ್ ಕೊಡೋಣ ನಾವಳೆ ಬಂದೇವ ನಾವಳೆ ಬಂದೇವ ಯಾರಂತಾರ ಬೇವ ನಂದು ಒಂದು ಕೊಡ ಬಿಸಿ ಹೋಗೈತಿ ರಿಪೇರಿ ಮಾಡಿ ಕೊಡ್ತೀಯಮ್ಮ ಯಾರು ಬೇಡ ಅಂತಾರ ಕೊಡ್ರಿ ಸದ್ದ ಪಟ್ನ ಮಾಡೇ ಬಿಡ್ತೀನಿ ಹೌದ್ಲೇ ರೌಡಿ ಪೀರ ಒಂದ್ ಸ್ವಲ್ಪ ಸೊಯ್ಲ್ ಬಿಟ್ರ ಮಗ ದೇವ್ರ ಅಪ್ಸಂಕ ಅಂತನ್ರಿ ಅಪ್ಪ ಇವ ಮಗಳ ಈ ಮಗಳ ಕೈಯಾಗ ನಮ್ ಕೊಡುದು ಬೇಡ ಹಿರಿಯರ ನನ್ನ ಬಗ್ಗೆ ಏನಾರು ತಪ್ಪು ತಿಳ್ಕೊಂಡ್ರಿ ನಾ ಮತ್ತ ಹಂಗೇನು ತಿಳ್ಕೊಳಕ್ ಹೋಗ್ಬೇಡ್ರಿ ಈ ಊರಾಗ ತೂತು ಬಿದ್ದು ಕೊಡ ಬರೀ 5 ಪದಕ ಬಂದೋಬಸ್ತ್ ಮಾಡ್ಕೊಡ್ತೀನಿ ಕೊಡ್ರಿ ಏ ಅಪ್ಪ 5 ರೂಪಾಯಿ ಮಾಡ್ಕೊಡ್ತಾನ ಕೊಟ್ಟು ಬಿಡು ಬಾಯ್ ಕೈಯಾಗ ನಿಂದ್ರ ನಿಂದ್ರ ಈ ಮಗನ ಕೈಯಾಗ ಕೊಡುದು ಬೇಡ ಕೊಡ ಕೊಟ್ಟು ಅಂದ್ರ 9 ತಿಂಗಳ ತನ ಸೋರ್ ಮಾಡ್ತಾನ ಈ ಮಗ ಯಾರಿಲ್ಲ ತಮ್ಮ ಇನ್ನ ಮ್ಯಾಗ ವಿಶ್ವಾಸಿಟ್ಟು ಹೇಳ್ತೀನಿ ನಮ್ಮ ಮನೆ ಕಡೆ ಬಂದ್ಬಿಡಪ್ಪ ಹಿಂಗ ವಿಶ್ವಾಸ ಇಡ್ಬೇಕ್ರಿ ಮತ್ತ ನಿಮ್ಮ ಅಡ್ರೆಸ್ ಏನಂತಾರ ನಮ್ಮ ಅಡ್ರೆಸ್ ರಾಟ ಹಾಕ್ಲಿ ಇಡೀ ನನ್ನ ಬಯೋಡೇಟಾ ಹೇಳ್ತೀನಿ ಕೇಳು ಜಗಪತಿ ಹಟ್ಟಿ ತಾಲೂಕಿನ MLA ಜಗಪತಿ ಹಟ್ಟಿ ಅಂತ ಕೇಳಿ ಸಾಕು ತೋರ್ತಾರ ನಮ್ಮ ಮನೆ ಕೈ ಹಿಡಿದು ಸಾಕು ಬಿಡ್ರಿ ಎಷ್ಟು ಹೇಳಿದ್ರಲ್ಲ ನಾ ಎಲ್ಲಾ ಕೇಳ್ಕೊಂತ ಬರ್ತೀನಂತ ಏನು ಕೇಳ್ಕೊತ ಬರ್ತೀರಿ ಜಗಪತಿ ಮಗಳು ಜಾನಕಿ ಹಟ್ಟಿ ಏ ಆಗರ್ಗಡಿ ಏನದ ಮಂಜನ ಮಗನ ಏನದ ಅಂದಿತ್ತು ಇನ್ನ ಮಣ್ಣು ಅದಾರಿ ಜಗಪತಿ ಮಗಳು ಜಾನಕಿ ಹಟ್ಟಿ ಏ ಮುಚ್ಚಲೇ ಮಗನ ಒಂದ ಒತ್ತಂದ್ರ ಮುಕ್ರ ಚಿಪ್ ಮಣ್ಣು ಅಜ್ಜಿಗೆ ಬಂದಿತ್ತು ಹೌದ್ರಿ ನನ್ನ ಮಗಳ ಹೆಸರು ಯಾಕ ತೋರ್ತಪ್ಪ ಬ್ಯೂಟಿ ಬ್ಯಾಡ್ರಿ ಅದೇನೋ ನಿಮ್ಮ ಮಗಳ ಜಾನಕಿ ಹಟ್ಟಿ ಐತಲ್ರಿ ಯಪ್ಪ ಏ ಅಪ್ಪ ಅವನು ಬಾಯಾಗ ಬದ್ನಿಕೆ ಗುಟ ತುರುಕು ಲೇ ನೀ ಮನುಷ್ಯದ ಜನಗಿನ ಅದೀಯ ನನ್ನ ಹೆಸರು ಯಾಕೆ ತೆಗೆದಿದ್ದ ನೀನು ಹೋರಿದೀನಿ ಹೋರಿ ಅದ್ಗೋ ಅವನು ಅಲ್ರಿ ನಿಮ್ಮ ಹೆಸರು ನಿಮ್ಮ ಅಡ್ರೆಸ್ ಹೌದಲ್ರಿ ಹಂಗೆ ಯಾಕೆ ಸಿಟ್ಟಾಕಿರಿ ಏ ಮಗನ ಹಂಗ್ಯಾಕ್ ಮಾತಾಡ್ತು ತಮ್ಮ ನಮ್ಮ ಹೆಸರು ಆಟ ಕರಿ ಜಗಪತಿ ಹಟ್ಟಿಯವ್ರು ಅಂತ ಯವ್ವ ಮಗನ ಈ ಮಗ ಭಾಳ ಮಾತಾಡ್ತಾನ ನಮ್ಮ ಮನೆ ಕರ್ಕೊಂಡು ಹೋಗಿ ಆ ಕೊಡ ರಿಪೇರಿ ಮಾಡಿಸಿ ಕಳಿಸ್ಬಿಡವ ನಾವು ಸ್ವಲ್ಪ ದೇಶರ ಮನೆ ಕಡೆ ಹೋಗೋದೈತಿ ಹೋಗಿ ಬರ್ತೀನವ ಹೋಗ್ಬರ್ರಿ ನಿನ್ನ ಮಗಳು ಏನ್ರ ಮಾಡ್ಕೊಂಬತ್ನಾ ಏ ಬರ್ತೀನಿ ಬಾ ಜಲ್ದಿ ರಿಪೇರ್ ಮಾಡ್ಕೊಡುವ ನನ್ಗೆ
ನಿಂದ್ರ ಜಾನಕಿ ಮಾಡಿಸ್ಕೊಳಕ್ ಎಟ್ಟರ ಹುರುಪದಿಯಲ್ಲ ನನಗೂ ನೀನಂತ ಮಾಡಿಸ್ಕೊಂಡು ಹುಡುಗಿಯರ ಅಂದ್ರೆ ನನಗೂ ಒಂಥರ ಹುರುಪ. ಜಾನಕಿ ನಿಮ್ಮ ಅಡ್ರೆಸ್ ಏನಾಯ್ತಲ್ಲ? 10 ರೂಪಾಯಿ ಕೊಡ್ತೀನಿ ಲವ್ ಮಾಡು. ಅಯ್ಯ ಪಡ್ಸಿಂದಿ ನೀನ 10 ರೂಪಾಯಿ ಕೊಡ್ತೀನಿ ಲವ್ ಮಾಡು. ಬಿಡ ಜಾನಕಿ ನನ್ನ ಕಿವಿ ನಿಮ್ಮ ಅಡ್ರೆಸ್ ಹುಡುಕಾಡಿ ಬರ್ದಾರ ನಮ್ಮ ಬಿಬಿ ಪೊಲೀಸ್ ಕವಿ. ಸೂರ್ಯ ಮುಳುಗೋ ಹೊತ್ತಿನಾಗ ಹಾಡಿ ಹೋಗ ಬರೇ ನನ್ನ ಪ್ರೇಮದಗಿನಿ. ಕಡದರ ಕಡಿಲಿ ತರತನ ಬಿಡುದಿಲ್ಲ, ಬಿಟ್ಟರ ಜಾತಿ ಮಗ ಅಲ್ಲ, ನಾ ತಿಳಿದಂಗ ಹಗಿರಿಲ್ಲ, ಪರದಾನಲ್ಲ, ಯಾವ ಚುಕ್ಕಿ ನನಗಿಲ್ಲ, ನಿಮ್ಮ ಪಾಡನಲ್ಲ, ಯಾರ ಚುಕ್ಕಿ ನನಗಿಲ್ಲ. ಕಣ ಎಸ್ ಮಾಡಿರಿ? ಒಂದಾಗ ಅಯ್ಯಾರಿ ಏ ತಡಿ ಸ್ಟಾರ್ಟ್ ಮಾಡಿ ನಾನು ಹಲ್ಲು ಹಚ್ಚಿರನ್ರಿ? ಎರಡಲ್ಲ ಅದಿರಿ ನಾವು ಎಷ್ಟು ಹಚ್ಚಿದ್ರಿ? ಎರಡಲ್ಲ ಹಲ್ಲು ತೋರಿಸ್ರಿ. ಭಾಳ ಕಿಸಿ ಬೇಡ, ಭಾಳ ಕೈ ಮಾಡಿ ಕರಿತೀನಿ ಕಡೆಯಾಗಿ ಹಿಂದಿಂದ ಗೆಳತಿ ನೋಡಲು ಮುಂದಿಂದ ಸೊಬಗಿ ನಿಂತೀನಿ ನಾನಿಂದ ಏನಗಲಿ ಆಗಲಿ ಗೆಳತಿ ನಿನ್ನ ಸಂಬಂಧ ಏನಗಲಿ ಆಗಲಿ ಗೆಳತಿ ನಿನ್ನ ಸಂಬಂಧ.
ನಿನ್ನ ರುಂಡ ಹೋಗಿ ರಾಯಣ್ಣನ ಪಾದದ ಮೇಲೆ ಬೀಳುತ್ತದೆ. ನನ್ನನ್ನು ಬಿಟ್ಟು ಬಿಡು. ಈ ವಿಷಯ ಏನಾದರೂ ನಮ್ಮ MLA ಸಾಹೇಬರಿಗೆ ಗೊತ್ತಾದರೆ ನಿನ್ನ ಶ್ರಮದ ಮೇಲೆ ಸಮಾಧಿ ಕಟ್ಟಿಸುತ್ತಾರೆ. ಮಗನೇ, ಕಂಡ ಕಾಲೇಜ್ ಹುಡುಗಿಯರನ್ನು ಕಿಡ್ನಾಪ್ ಮಾಡಿ ಅವನಿಗೆ ಹಾಸಿಗೆ ಹಾಸಲು ಹೊರಟಿರುವೆನೋ ನಿನಗೆ ನಾಚಿಕೆ ಆಗುದಿಲ್ಲವೇ? ನಾಚಿಕೆ ಹೇಗಾಗಬೇಕು? ನಾಚಿಕೆ ನಾನು ಒತ್ತಾಯದಿಂದ ಹೊತ್ತುಕೊಂಡು ಹೋದರು. ಅವರಿಂದ ಸುಖ ಪಡೆದು ಕೈ ತುಂಬ ಹಣ ಕೊಟ್ಟು ಬಯಸುವರು ನಮ್ಮ ತಡಿಯರು ಸಾಹೇಬರು. ಧರ್ಮವಂತರು ಸಕ್ಕಿನ ಕೊಳ್ಳೆ ಎಂಬಲೆ ಕಂಡ ಹೆಂಗಸರನ್ನು ಕಾಡಿಸಿ ಪೇಡಿಸಿ ಅವರ ಶೀಲವನ್ನು ಹಾಳು ಮಾಡಿ ಕೈ ತುಂಬ ಹಣ ಕಟ್ಟು ಕಳಿಸುವುದು ನಿನ್ನ ವೃತ್ತಿಯಲ್ಲಿ ಧರ್ಮ. ನಿನ್ನ ಎಂಬಲೆ ಸಾಗುವಂತ ಹೆಣ್ಣಿನ ಶೀಲಕ್ಕೆ ಎಷ್ಟು ದುಡ್ಡು ಕೊಡುತ್ತಾನೆ? 50,000ದಿಂದ ಹಿಡಿದು 1 ಲಕ್ಷದವರೆಗೂ ಕೊಡುತ್ತಾನೆ. ಇನ್ನು ಮಾಲ್ ಚೆನ್ನಾಗಿದ್ದರೆ 2 ಲಕ್ಷದವರೆಗೂ ಕೊಡುತ್ತಾರೆ. 2 ಲಕ್ಷ ಎಂಬಲೆ ಸಾಹೇಬನಿಗೆ ಯಾರಾದರೂ ಅಕ್ಕ ತಂಗಿ ಮಗನಿದ್ದಾರ? ಯಾಕೆ ಸರ್ವವಂತನಾದ ನಿನ್ನ MLA ಶೀಲ ಮಾಡಿ 2 ಲಕ್ಷ ಅವರು ಶೀಲಕ್ಕೆ ಟಾರ್ಗೆಟ್ ಮಾಡಿದ್ದಾನೆ. ಬಟ್ ಈ ಕಾಜವೀರ ಆಗಲ್ಲ. ಆ MLA ಮನೆಯನ್ನ ಕಪ್ಪಾಗಿರಲಿ ಕುರುಡಿ ಕುರೂಪಿನೇ ಆಗಿರಲಿ ಒಂದೇ ಒಂದು ತಾಸಲೆಲ್ಲ ಪಕ್ಕಕ್ಕೆ ತಂದು ಅವಳು ಎಷ್ಟು ಕೋಟಿ ಕೊಡ್ತಾಳೋ ನಾನು ಕೊಡುತ್ತೇನೆ. ಏನನ್ನೇ ನೀನು ನಮ್ಮ ಭಾರತಾಂಬಿಯ ನಾರಿಯರಿಗೆ ನೀನಿಟ್ಟ ಹೆಸರು ಮಾಲ. ನೀನು ಒಂದು ಹೆಣ್ಣಿನ ಗರ್ಭದಲ್ಲಿ ಜನಿಸಿ ಬಂದಿದ್ದೀಯ. ನಿನ್ನ ತಾಯಿ ಅದಷ್ಟು ಶ್ರೀಮಂತರ ಕಣ್ಣು ಕುಕ್ಕುವ ಮಾಲಾಗಿ ನಿನಗೆ ನಿನ್ನಂತ ವಿಸರ್ಜಂತಿಗೆ ಜನ್ಮ ನೀಡಬೇಕು. ಹೆಚ್ಚಿಗೆ ಮಾತನಾಡಿದೆ ನಿನ್ನ ನಿನ್ನ ತಾಯಿ ಬಗ್ಗೆ ಮಾತನಾಡಿದರೆ ನಿನ್ನ ಪಾದದಿಂದ ನೆತ್ತಿವರೆಗೂ ಎತ್ತಿತ್ತು ಮಗನೇ. ನೀನು ಕಿಡ್ನಾಪ್ ಮಾಡುವ ಒಂದು ಹೆಣ್ಣಲ್ಲವೇ? ತಮ್ಮ ಶೀಲವನ್ನು ಕಾಪಾಡೋದಕ್ಕೋಸ್ಕರ ಪ್ರಾಣವನ್ನು ಕಳೆದುಕೊಂಡು ಇತಿಹಾಸದ ಪುಟದಲ್ಲಿ ಅಚ್ಚರಿಯಾದ ಹಾಗೆ ಉಳಿಸಿದ್ದಾರೆ ಆ ನಮ್ಮ ವೀರ ಭಾರತಾಂಬಿಯ ಮಹಿಳೆಯರು. ಅಂತವರ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ನೀನು ಜೀವಂತವಾಗಿ ಇರಬಾರದು ಮಗನೇ. ಎಂತ ಸಿಕ್ಕಂಡಿ ನನ್ನ ಮಗ ಇವನು. ನಮ್ಮ ಭಾರತದ ನಾರಿಯರಿಗೆ ಅವರ ಶೀಲೆಗೆ ಹಾಳು ಮಾಡಿ ನಮ್ಮ ಭಾರತದ ಕಣ್ಣು ಅಂತ ಹೆಣ್ಣಿನ ಬಗ್ಗೆ ಏನಾದರೂ ಕೆಟ್ಟದಾಗಿ ಮಾತನಾಡಿದರೆ ಅವರನ್ನು ಎಂದಿಗೂ ಜೀವಂತ ಬಿಡುವುದಿಲ್ಲ ಈ ಕ್ರಾಂತಿವೀರ. ಸಾಹೇಬರೇ, MLA ಸಾಹೇಬರೇ,
ಮನದಿಂದ